ಇತ್ತೀಚೆಗೆ ಐರ್ಲೆಂಡ್ನಲ್ಲಿ ಸಾವಿಗೀಡಾಗಿರುವ ಕುಟ್ರುಪ್ಪಾಡಿ ನಿವಾಸಿ ಸ್ಯಾಂಜೋ ಸುನಿಲ್ ಅವರ ಸಾವಿನ ಕುರಿತು ಅನೇಕ ಸಂದೇಹಗಳಿದ್ದು, ಇದರ ಸಮಗ್ರ ತನಿಖೆಯನ್ನ ನಡೆಸಬೇಕು ಎಂದು ಆಗ್ರಹಿಸಿ ಕಡಬದ ಕ್ರಿಶ್ಚಿಯನ್ ಲೈಟ್ನಿಂಗ್ ಮತ್ತು ಮಲಯಾಳಿ ಫ್ರೆಂಡ್ಸ್ ನೇತೃತ್ವದಲ್ಲಿ ಮಾರ್ಚ್ 15ನೇ ಭಾನುವಾರ ಸಂಜೆ ಕಡಬ ಅನುಗ್ರಹ ಸಭಾಭವನದಿಂದ ಸೇಂಟ್ ಜೋಕಿಮ್ಸ್ ವಾಣಿಜ್ಯ ಕಟ್ಟಡದ ಮುಂಭಾಗದವರೆಗೆ ಮೇಣದ ಬತ್ತಿ ಹೊತ್ತಿಸಿ ಮೌನ ಮೆರವಣಿಗೆ ನಡೆಯಲಿದೆ ಎಂದು ಕಡಬ ಕ್ರಿಶ್ಚಿಯನ್ ಲೈಟ್ನಿಂಗ್ ಕ್ಲಬ್ನ ಕಾರ್ಯದರ್ಶಿ ಕ್ಸೇವಿಯರ್ ಬೇಬಿ ಹೇಳಿದರು. ಅವರು ಶನಿವಾರ ಕಡಬದ ಪ್ರೆಸ್ ಕ್ಲಬ್ನಲ್ಲಿ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದರು. ಸ್ಯಾಂಜೋ ಸುನಿಲ್ ಅವರದ್ದು ಆತ್ಮಹತ್ಯೆಯಲ್ಲ, ಇದೊಂದು ವ್ಯವಸ್ಥಿತ ಕೊಲೆ ಪ್ರಕರಣ ಎನ್ನುವ ಸಂಶಯ ಮೂಡಿದೆ. ಪ್ರಕರಣದ ಕುರಿತು ಸಾರ್ವಜನಿಕ ವಲಯದಲ್ಲಿ ಅನೇಕ ಸಂದೇಹಗಳಿದೆ. ಹಾಗಾಗಿ ಸಮಗ್ರ ತನಿಖೆಯನ್ನ ನಡೆಸಿ ಸತ್ಯಾಸತ್ಯತೆ ಹೊರಬರಬೇಕು ಎಂದು ಹೇಳಿದರು. ಸ್ಯಾಂಜೋ ಸುನಿಲ್ ಮದುವೆಯಾಗಿ ಒಂದೇ ತಿಂಗಳು ಊರಲ್ಲಿ ಇದ್ದು ಬಳಿಕ ಉದ್ಯೋಗ ನಿಮಿತ್ತ ಇಸ್ರೇಲ್ಗೆ ಹೋದರೆ ಇವರ ಪತ್ನಿ ಲಿಶ್ಮಾ ಫಿಲಿಪ್ ಉದ್ಯೋಗ ನಿಮಿತ್ತ ಐರ್ಲೆಂಡ್ಗೆ ತೆರಳಿದ್ದರು. 6 ತಿಂಗಳ ಬಳಿಕ ಇಸ್ರೇಲ್ನ ಉದ್ಯೋಗವನ್ನ ಬಿಟ್ಟು ಪತ್ನಿಯೊಂದಿಗೆ ಐರ್ಲೆಂಡ್ನಲ್ಲಿ ವಾಸಿಸುವ ಉದ್ದೇಶದಿಂದ ಅಲ್ಲಿಯೇ ಉದ್ಯೋಗ ಪಡೆಯಲು ಪತ್ನಿಯ ಡಿಪೆಂಡೆಂಟ್ ವೀಸಾದಲ್ಲಿ ಐರ್ಲೆಂಡ್ಗೆ ತೆರಳಿದ್ದರು. ಐರ್ಲೆಂಡ್ಗೆ ತಲುಪಿದ 28ನೇ ದಿನಕ್ಕೆ ಸ್ಯಾಂಜೋ ಸುನಿಲ್ ಅವರ ಮೃತದೇಹವು ಸಂಶಯಾತ್ಮಕ ರೀತಿಯಲ್ಲಿ ಕಂಡುಬಂದಿತ್ತು. ಸ್ಯಾಂಜೋ ಸುನಿಲ್ ಪತ್ನಿ ಲಿಶ್ಮಾ ಪ್ರಕಾರ ಅವರು ಹೊರಗಡೆ ಹೋಗಿ ಬರುವಾಗ ಮನೆಯಲ್ಲಿ ಬಾತ್ರೂಮ್ನಲ್ಲೇ ಸ್ಯಾಂಜೋ ರೇಡಿಯೇಟರ್ ಕೇಬಲ್ಗೆ ನೇಣು ಬಿಗಿದುಕೊಂಡು ಮೊಣಕಾಲೂರಿದ ಸ್ಥಿತಿಯಲ್ಲಿ ಇತ್ತು. ಈ ಬಗ್ಗೆ ಆಕೆ ಅಲ್ಲಿನ ಪೊಲೀಸ್ನವರಿಗೆ ಮಾಹಿತಿಯನ್ನ ತಿಳಿಸಿದ್ದಾರೆ ಎಂದು ಕ್ಸೇವಿಯರ್ ಬೇಬಿ ಹೇಳಿದರು. ಹಾಗೆ ಸ್ಯಾಂಜೋ ಸುನಿಲ್ ಅಂತ ಹೇಳಿದವನು ಆತ್ಮಹತ್ಯೆ ಮಾಡಿದಂತ ಪ್ರಚಾರ ಆಗಿತ್ತು ಫಸ್ಟಿಗೆ. ಅದರಲ್ಲಿ ಈಗ ಅಂತ ಹೇಳಿದ್ರೆ ಬಹುತೇಕ ಜನಗಳಿಗೆ ಒಂದು ಸಂದೇಹ ಇದೆ. ಯಾಕಂತ ಹೇಳಿದರೆ ಐರ್ಲೆಂಡಲ್ಲಿ ಒಬ್ಬ ಆತ್ಮಹತ್ಯೆ ಮಾಡುವಂಥ ಒಂದು ಸನ್ನಿವೇಶ ಇಲ್ಲ. ಅಲ್ಲಿ ಯಾವುದೇ ಹುಕ್ಕಾಗಲಿ ಅಥವಾ ಫ್ಯಾನ್ ಅಂಥದ್ದು ಯಾವುದಿಲ್ಲ, ಹ್ಯಾಂಗ್ ಮಾಡ್ಕೊಳ್ಳುವಂಥದ್ದು ಯಾವುದೂ ಇಲ್ಲ. ಮತ್ತು ಇಲ್ಲಿ ಇವನು ನೇಣು ಹಾಕ್ಕೊಂಡು ಆತ್ಮಹತ್ಯೆ ಮಾಡಿದೆ ಅಂತ ಹೇಳಿದರೆ ಅದೊಂದು ಬಾತ್ರೂಮಲ್ಲಿ ರೇಡಿಯೇಟರ್ನ ಒಂದು ಕೇಬಲ್ ಉಂಟು, ಅದೊಂದು 5 ಅಡಿ ಎತ್ತರದಲ್ಲಿ ಇರುವಂಥದ್ದು. ಈ 5 ಅಡಿ ಎತ್ತರದಲ್ಲಿ ಒಬ್ಬ ನೇಣು ಹಾಕಿಕೊಂಡು ಸಾಯಲಿಕ್ಕೆ ಸಾಧ್ಯನಾ? ಈತನಿಗೆ ಏನು ಸ್ಯಾಂಜೋ ಸುನಿಲ್ ಅಂತ ಹೇಳೋ ವ್ಯಕ್ತಿ 6 ಅಡಿ ಎತ್ತರ ಇದ್ದಾನೆ. 6 ಅಡಿ ಎತ್ತರದವನು 5 ಅಡಿ ಎತ್ತರದಲ್ಲಿ ಆತ್ಮಹತ್ಯೆ ಕೊಂಡಿದ್ದಾನೆ ಅಂತ ಹೇಳೋದು ಕೂಡ ಒಂದು ವಿಶ್ವಾಸಾರ್ಹ ಅಲ್ಲ. ಮತ್ತು ಇಲ್ಲಿ ಫಸ್ಟಾಗಿ ಏನು ಮೃತ ಆಗಿದ್ದಾನೆ ಅಂತ ಹೇಳುವಂಥ ಈ ವ್ಯಕ್ತಿ ನನ್ನ ನೋಡಿದ್ದ ಅವರ ಪತ್ನಿ ಲಿಶ್ಮಾ ಎಲ್ಲ ಹೊರಗಡೆ ಹೋಗಿದ್ಳು. ಅವಳು ಬರುವಾಗ ಇವನು ನೇಣು ಹಾಕ್ಕೊಂಡು ಮಂಡಿ ಉರಿಕೊಂಡಿದ್ದ ಅಂತ ಹೇಳಿ ಇವಳದೊಂದು ಸ್ಟೇಟ್ಮೆಂಟ್ ಇದೆ. ಒಬ್ಬ ಆತ್ಮಹತ್ಯೆ ಮಾಡುವಾಗ ಮಂಡಿ ಉರಿಕೊಂಡು ಆತ್ಮಹತ್ಯೆ ಮಾಡ್ಲಿಕ್ಕೆ ಆಗ್ತದೆ ನೇಣು ಹಾಕ್ಕೊಂಡು. ಇದರಲ್ಲಿ ತುಂಬ ಅನುಮಾನ ಇದೆ. ಅದು ಅಲ್ಲದೆ ಅಲ್ಲಿಯ ಅಧಿಕಾರಿಗಳಲ್ಲಿ ಬರುವಾಗ ಇದು ನೇಣು ಹಾಕೊಂಡಿಲ್ಲ, ಈ ಹೆಣ ಅಥವಾ ಈ ಬಾಡಿಯನ್ನು ಮಲಗಿಸಿದ್ದಾರೆ. ಯಾಕೆಂತ ಕೇಳಿದಕ್ಕೆ CPR ಕೊಡಲಿಕ್ಕೆ ಅಂತ. ಹಾಗಾದರೆ ಇವಳು ವೈದ್ಯಕೀಯ ಕ್ಷೇತ್ರದಲ್ಲಿ ಇರುವಂಥ ಒಂದು ಹೆಣ್ಣು, ಇವಳಿಗೆ ನರ್ಸಿಂಗ್ ಕೆಲಸ ಮಾಡಿದ್ರು. ಇವಳಿಗೆ ಸಾಮಾನ್ಯವಾಗಿ ಒಬ್ಬ ಬಾಡಿ ಮುಟ್ಟುವಾಗ ಗೊತ್ತಾಗ್ತದೆ ಪಲ್ಸ್ ಉಂಟಾ ಏನಾದರೂ, ಆ ಥರ ಏನಾದರೂ ಇದೆಯಾ? ಅಥವಾ ಇವಳು ಬೇಕಂದರೆ ನಾಟಕ ಮಾಡಿಕೊಂಡು ಈ ಶರೀರವನ್ನು ಮಲಗಿಸಿ CPR ಕೊಡಲಿಕ್ಕೆ ಪ್ರಯತ್ನ ಪಟ್ಟದಂತೇಳಿ ಒಂದು ತಪ್ಪು ಮಾಹಿತಿಯನ್ನು ಅಲ್ಲಿಯ ಪೊಲೀಸ್ ಅಧಿಕಾರಿಗಳು ನೀಡಿದಾರಾ ಅಂತ ಹೇಳೋದು ಒಂದು ವಿಚಾರ. ಪತ್ರಿಕಾಗೋಷ್ಠಿಯಲ್ಲಿ ಕಡಬದ ಕ್ರಿಶ್ಚಿಯನ್ ಲೈಟ್ನಿಂಗ್ ಮತ್ತು ಮಲಯಾಳಿ ಫ್ರೆಂಡ್ಸ್ನ ಪ್ರಮುಖರಾದ ಮನೋಜ್, ಶಾಂಡೋ ಕೇಡಿ, ಸಜಿಕೆ ಜಾನ್, ಬಿನೋಯ್ ಮ್ಯಾಥ್ಯೂ ಉಪಸ್ಥಿತರಿದ್ದರು. ದಿವಾಕರ್, V4 ನ್ಯೂಸ್, ಕಡಬ.